ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಬಂದುಬಿಟ್ಟು ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಗ್ರ್ಯಾಂಡ್ ಡಿಸೈನ್ನ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿ ಅಂತಲೇ ಹೇಳ್ಬೋದು. ಒಂದು ನ್ಯೂ ಡಿಸೈನ್ನ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಹಾಕೋದು ಹಳೆ ಮೆಥಡೇ, ಬಟ್ ನ್ಯೂ ಡಿಸೈನ್ ಥರ ನೀವು ಮಾಡ್ಕೋಬೋದು. ಇದಕ್ಕೆ ನಾನು ಥ್ರೆಡ್ ಬಂದು ಸೇಮ್ ಪಲ್ಲು ಕಲರ್ ಇದೆಯಲ್ವಾ, ಪಲ್ಲು ಕಲರ್ ತೊಗೊಂಡಿದ್ದೀನಿ. ಪಲ್ಲು ರೆಡ್ ಇದೆ, ಹಾಗಾಗಿ ನಾನು ರೆಡ್ ಕಲರಿಂದ ವರ್ಕ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ದಾರ ಬಂದು 8 ಎಳೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಣಿನೂ ಕೂಡ ತೊಗೊಂಡಿದ್ದೀನಿ. ಈ ರೀತಿ ಉದ್ದ ಇರುವಂಥ ಗೋಧಿ ಮಾಟ ಮಣಿ ಅಂತ ಹೇಳ್ತೀವಲ್ಲ, ಆ ರೀತಿ ಉದ್ದ ಸೈಜ್ ಇದೆ, ಚಿಕ್ಕದಾಗಿದೆ, ಮೀಡಿಯಮ್ ಸೈಜ್ ಇದೆ, ಲಾಸ್ಟ್ ಸೈಜ್ ಮಣಿನ ತೊಗೊಂಡಿದ್ದೀನಿ. ಹಾಗೆ ಸೇಮ್ ಅದೇ ಕಲರಲ್ಲಿ ಕ್ರಿಸ್ಟಲ್ಸ್ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವು ಲೈಟ್ ಕಲರಲ್ಲಿ ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರು ಸ್ಮಾಲ್ ಬೀಡ್ಸ್ ಕೂಡ ಇಲ್ಲಿ ನಾನು ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಸೀರೆ ಮಧ್ಯದಲ್ಲಿ ಇಟ್ಕೊಂಡಿದ್ದಾರಲ್ಲಪ್ಪ ಅಂದ್ಕೋಬೇಡಿ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಡಿಸೈನ್ನ. ಸ್ಯಾರಿ ಫುಲ್ ಹಾಕ್ತಾ ಇಲ್ಲ ನಾನು. ಇಲ್ಲಿ ಸ್ಟಾರ್ಟಿಂಗ್ ಅಂದ್ಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಸೂಜಿನ ಹಾಕಿಬಿಟ್ಟು ಯಾವಾಗಲೂ ದಾರನ ತರ್ತೀವಲ್ಲ, ಆ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್, ಸ್ಟಾರ್ಟಿಂಗಲ್ಲಿ 2 ಲಾಕ್ ಹಾಕ್ತೀವಲ್ಲ, ಆ ರೀತಿ 2 ಲಾಕನ್ನು ಮಾಡ್ಕೊಂಡಿದ್ದೀನಿ. 2 ಲಾಕ್ ಹಾಕಿದ ಮೇಲೆ ನಾನಿಲ್ಲಿ 4 ಚೈನ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಬಿಟ್ಟು ಮೆಜರ್ಮೆಂಟ್ನ ನೋಡಿಕೊಂಡು ಇದನ್ನು ಕೂಡ ಈ 4 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ 4 ಚೈನ್ ಲಾಕ್ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಕ್ರಿಸ್ಟಲ್ಸ್ ಬೀಡ್ಸ್ನ ತೋರಿಸಿದ್ನಲ್ಲ, ಆ ಕ್ರಿಸ್ಟಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಈ ಬೀಡನ್ನ ಈ ದಾರದೊಳಗಡೆ ಈ ರೀತಿ ಹಾಕಿಬಿಟ್ಟು, ನಾನೇನಿಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಹಾಗೆ ಡೈರೆಕ್ಟಾಗಿ ಬಟ್ಟೆಗೇನೆ ಈ ಬೀಡ್ಸ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ 2 ಚೈನ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಹಾಕಿ 2 ಚೈನ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ಕೊಂಡ್ಬಿಟ್ಟು ಇಲ್ಲಿ ಬೀಡ್ ಲಾಕ್ ಹಾಕಿದಲ್ಲಿ ಈ ರೀತಿ ಗ್ಯಾಪ್ ಕಾಣಿಸುತ್ತೆ ನೋಡಿ, ಈ ಒಂದು ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಅಂದರೆ ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಒಂದು ಚೈನು ಮತ್ತು ಒಂದು ಡಬಲ್ ಕ್ರೋಶೆ ಕಂಬ, ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಮಾತ್ರ ಕೌಂಟ್ ಮಾಡ್ತಾ ಇದ್ದೀನಿ. ಇದು ಚೈನ್ ಬಿಟ್ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಚೈನ್ ಕೌಂಟ್ ತೊಗೊಂಡಿದ್ರೆ 2 ಆಗುತ್ತೆ, ಬಟ್ ನಾನು ಡಬಲ್ ಕ್ರೋಶೆನ ಕೌಂಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು 6 ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಈ ಒಂದು ಬೀಡ್ಸ್ ಗ್ಯಾಪಲ್ಲಿ 3 4 5 ನೋಡಿ 6 ಡಬಲ್ ಕ್ರೋಶೆನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಬಟ್ಟೆಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಈ ರೀತಿ ಲಾಕ್ ಹಾಕಿಬಿಟ್ರೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಈ ರೀತಿ ಬೀಡ್ ಲಾಕ್ ಹಾಕಿದ ಮೇಲೆ ನಾನೀಗ 2 ಚೈನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು 6 ಡಬಲ್ ಕ್ರೋಶೆ ಹಾಕಿಬಿಟ್ಟು ಬಟ್ಟೆಗೆ ಈ ರೀತಿ ಲಾಕನ್ನು ಹಾಕಿಬಿಟ್ಟು ಮತ್ತೆ 2 ಚೈನ್ನ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ, ಮತ್ತು ಇದನ್ನು ಬಟ್ಟೆಗೆ ಈ ಒಂದು 2 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ ಸೇಮ್ 4 ಚೈನ್ನ ಮಾಡ್ಕೊತಾ ಇದ್ದೀನಿ. ಈ 4 ಚೈನ್ ಬಂದುಬಿಟ್ಟು ಫ್ರೆಂಡ್ಸ್ ಕುಚ್ಚು ಕಟ್ಟೋದಕ್ಕೆ ಬರುತ್ತೆ. ಎರಡು ಸ್ಟೆಪ್ಪಲ್ಲಿ ನೀವು ಗ್ರ್ಯಾಂಡ್ ಆಗಿಂಥ ಡಿಸೈನ್ನ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಬಂದುಬಿಟ್ಟು ಈ ಥರ ಕ್ರಾಸಲ್ಲಿ ಹಾಕುವಂಥ ಸಿಂಪಲ್ಲಾಗಿ ಹಾಕುವಂಥ ಡಿಸೈನ್ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಸೊ ಒಂದ್ಸರಿ ನೋಡಿ ಚೆಕ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಹಾಕ್ಕೋಬೋದು ಅಂತ ಡಿಸೈನ್ಗಳು ಚಾನಲ್ ಕೂಡ ಇದೆ. ಈ ರೀತಿ 4 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸೇಮ್ ದಾರನ ಸ್ವಲ್ಪ ಮೇಲೆ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ನಾನು ಲೈಟ್ ಕಲರಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ಇದಕ್ಕೆ ನಾನು ಮಣಿ ಬಳಸ್ತಾ ಇದ್ದೀನಿಲ್ಲ, ಅದು ಸ್ವಲ್ಪ ಹೈಲೈಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕ್ರಿಸ್ಟಲ್ ಬೀಡ್ಸ್ನ ಬಳಸಿದ್ದೀನಿ. ನಿಮಗೆ ನಿಮ್ಮ ಕಲರ್ ಚಾಯ್ಸ್ ನೀವು ಯಾವುದಾದ್ರೂ ಬಳಸ್ಬೋದು, ಇದೇ ಕಲರ್ ಬಳಸಬೇಕು ಅಂತ ಏನಿಲ್ಲ. ಈ ರೀತಿ ಬೀಡ್ ಲಾಕ್ನ ಮಾಡಿ ಮತ್ತು ಸೇಮ್ 2 ಚೈನ್ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು 2ರಲ್ಲಿ 1 2ರಲ್ಲಿ 1 ಮತ್ತು ಡಬಲ್ ಕ್ರೋಶೆನ ಸೇಮ್ ಇದೇ ಒಂದು ಗ್ಯಾಪಲ್ಲಿ 6 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ.
ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಈ ಒಂದು ಬೀಡ್ಸ್ ಗ್ಯಾಪಲ್ಲಿ ಹೋಗಿ 2ರಲ್ಲಿ 1 2ರಲ್ಲಿ 1 ಮತ್ತು ಸೂಜಿ ಮೇಲೆ ದಾರ ಮತ್ತು 2ರಲ್ಲಿ 1 2ರಲ್ಲಿ 1 ಕರೆಕ್ಟಾಗಿ 6 ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈ ಒಂದು ಚೈನ್ ತೊಗೊಂಡ್ರೆ 7 ಆಗುತ್ತೆ, ಬಟ್ ನಾನು ಈ ಚೈನ್ ಕೌಂಟ್ ಬಿಟ್ಬಿಟ್ಟು 6 ಡಬಲ್ ಕ್ರೋಶನ ಹಾಕಿದ್ದೀನಿ. ಸೊ ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಬಿಟ್ಟು ಹಾಕಿ ಮೆಜರ್ಮೆಂಟನ್ನ ನೋಡ್ಕೊಂಬಿಟ್ಟು ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಎಕ್ಸ್ಟ್ರಾ 2 ಚೈನ್ನ ಹಾಕ್ಕೊಂಬಿಟ್ಟು ಈ ರೀತಿ 2 ಚೈನ್ನ ಹಾಕಿ ಈ ಒಂದು 2 ಚೈನು ಎಲ್ಲಿಗೆ ಬರ್ತಲ್ಲಿ ನೋಡಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ 2 ಚೈನ್ ಹಾಕಿಬಿಟ್ಟು ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 4 ಚೈನ್ನ ಮಾಡ್ಕೊಂಬಿಟ್ಟು ಮತ್ತೆ ದಾರನ ಮೇಲೆ ಮಾಡಿಕೊಂಡು ಈ ರೀತಿ ಡಿಸೈನ್ ಅನ್ನೋದು ಒಂದು ಸ್ಟೆಪ್ ಈ ರೀತಿ ಕಂಪ್ಲೀಟಾಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಡಿಸೈನ್ಗೆ ಬಂದುಬಿಟ್ಟು ಒಂದು ಸ್ಟೆಪ್ಪು ಈ ರೀತಿ ವರ್ಕ್ನ ಮಾಡ್ಕೊಂಡ್ಮೇಲೆ ಒಂದೇ ಒಂದು ಸ್ಟೆಪ್ಪಲ್ಲಿ ಈ ರೀತಿ ಕ್ರೋಶದಿಂದ ವರ್ಕನ್ನು ಕಂಪ್ಲೀಟ್ ಈ ರೀತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ತೋರಿಸಿದ್ನೆಲ್ಲ ಉದ್ದ ಇರುವಂಥ ಮಣಿನ ಹಾಕಬೇಕಾಗುತ್ತೆ. ನಾನಿಲ್ಲಿ ಸೂಜಿ ತೊಗೊಂಡಿದ್ದೀನಿ, ಬಟ್ಟೆ ಹೊಲಿಯುವಂಥ ಸೂಜಿ, ಹಾಗೆ ಕಾಟನ್ ಥ್ರೆಡ್ಡು 4 ಎಳೆ ದಾರನ ಸುತ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು 2 ಚೈನ ಹಾಕ್ಕೊಂಡ್ಬಿಟ್ಟು ಡಬಲ್ ಕ್ರೋಶನ ಮಾಡ್ಕೊಂಡಿದ್ವಲ್ಲ, ಆ ಒಂದು ಚೈನ್ದು ಬ್ಯಾಕ್ ಸೈಡಲ್ಲಿ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ಚೈನ್ ಥರ. ಅದರೊಳಗಡೆ ಈ ರೀತಿ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೋಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಸೈಡಲ್ಲಿ ದಾರನ ಹಾಕ್ಕೊಂಡ್ಬಿಟ್ಟು ಒಂದು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ನಾಟ್ ಹಾಕಿದ ಮೇಲೆ ಇಲ್ಲಿ ನಾನು ಉದ್ದ ಇರುವಂಥ ಬೀಡ್ಸ್ನ ತೋರಿಸಿದ್ನಲ್ಲ, ಇಲ್ಲಿ ಈ ರೀತಿ ಉದ್ದ ಇರುವಂಥ ಬೀಡ್ಸು ಫಸ್ಟು ಇದನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಕೂಡ ಹಾಕ್ತಾಯಿದ್ದೀನಿ. ಒಂದು ಉದ್ದ ಇರೋಂಥದ್ದು, ಒಂದು ಸ್ಮಾಲ್ ಸೈಜು, ಮತ್ತು ಈಗ ಸೇಮ್ ಮತ್ತೆ ಉದ್ದ ಇರುವಂಥ ಬೀಡ್ಸು. ಈ ರೀತಿ 3 ಬೀಡ್ಸ್ನ ತೊಗೋಬೇಕಾಗುತ್ತೆ. ಫಸ್ಟಲ್ಲಿ ಈ ರೀತಿ 3 ಬೀಡ್ ತೊಗೊಂಡ್ಬಿಟ್ಟು ಇದನ್ನು ಈ ಒಂದು ದಾರಕ್ಕೆ ಈ ರೀತಿ ಹಾಕಿಬಿಟ್ಟು ಈ ಕಡೆ ಡಬಲ್ ಕ್ರೋಶನ ಮಾಡಿದ್ವಲ್ಲ, ಈ ರೀತಿ ಚೈನ್ ಥರ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಲ್ಲಿ ಈ ರೀತಿ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊತಾ ಇದ್ದೀನಿ. ಈ ರೀತಿ ಎಳ್ಕೊಂಬಿಟ್ಟು ಈ ರೀತಿ ನೀಟಾಗಿ ಈ ರೀತಿ ಕೂಡುತ್ತೆ. ಈಗ ಮತ್ತೆ ನಾನು ಮತ್ತೆ ಇದು ಆಗ್ತಾ ಇಲ್ಲ ಫ್ರೆಂಡ್ಸ್, ಸೀದಾ ಈ ರೀತಿ ಬೀಡ್ಸ್ ಒಳಗಡೆಯಿಂದನ ರಿವರ್ಸಲ್ಲಿ ದಾರನ ಈ ರೀತಿ ಎಳ್ಕೊತಾ ಇದ್ದೀನಿ. ಈ ರೀತಿ ಕೂಡುತ್ತೆ. ಇದು ಕ್ರಾಸಲ್ಲಿ ಪೋಣಿಸೋದ್ರಿಂದ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು 1 ಬೀಡ್ಸ್ ಮತ್ತು ಸ್ಮಾಲ್ ಬೀಡ್ ಮತ್ತು ಈ ರೀತಿ ಬೀಡ್ಸು 3 ಬೀಡು ಒಟ್ಟಿಗೆ ತೊಗೊಂಡು ಬೀಡ್ಸನ್ನ ಈ ರೀತಿ ಟಿಚ್ ಹಾಕಬೇಕಾಗುತ್ತೆ. ಈಗ ಬಂದುಬಿಟ್ಟು ನಾನು ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಹಾಗೆ ಉದ್ದ ಇರುವಂಥ ಬೀಡ್ಸ್ನು ಕೂಡ ತೊಗೊತಾ ಇದ್ದೀನಿ. ಈಗ ಈ ರೀತಿ 2 ಬೀಡ್ಸ್ನ ತೊಗೊಂಬಿಟ್ಟು ಪ್ರತಿಯೊಂದನ್ನು ಏನು ನಾವು 6 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀವಲ್ಲ, 6 ಡಬಲ್ ಕ್ರೋಶೆ ಗ್ಯಾಪಲ್ಲಿ ಈ ರೀತಿ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಹೇಳ್ಕೊಂಡು ಬೀಡ್ಸನ್ನು ಪೋಣಿಸ್ಬೇಕಾಗತ್ತೆ. ಮತ್ತು ಸೇಮ್ ಈಗ ಬೀಡ್ಸಲ್ಲಿ ಬ್ಯಾಕ್ ಸೈಡಿಂದ ರಿವರ್ಸಲ್ಲಿ ದಾರನ ಈ ರೀತಿ ಪಾಸ್ ಮಾಡ್ಕೋಬೇಕಾಗತ್ತೆ. ಸೊ ಬೀಡ್ಸ್ ಅನ್ನೋದು ಈ ರೀತಿ ಕೂಡುತ್ತೆ. ಸೊ ಈ ರೀತಿ ಥ್ರೆಡ್ ಏನು ನಿಮಗೆ ಕಾಣಿಸುತ್ತೆ ಅಂದರೆ ಬ್ಯಾಕ್ ಸೈಡಲ್ಲಿ ಗಮ್ಮನ್ನು ಹಾಕಿಬಿಟ್ಟು ನೀಟಾಗಿ ಅಂಟಿಸ್ಬೋದು ಫ್ರೆಂಡ್ಸ್, ಏನು ಕಾಣಿಸೋದಿಲ್ಲ. ಮತ್ತು ಈಗ ನಾನು ಸೇಮ್ ಸ್ಮಾಲ್ ಬೀಡ್ ತೊಗೊತಾ ಇದ್ದೀನಿ, ಹಾಗೆ ಉದ್ದ ಇರುವಂಥದ್ದು. ಈ ರೀತಿ 2 ಬೀಡ್ಸ್ನ ತೊಗೊಂಡ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಈ ರೀತಿ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊತಾ ಇದ್ದೀನಿ. ಈ ರೀತಿ ಪ್ರತಿಯೊಂದನ್ನು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಮತ್ತು ಈಗ ಸೇಮ್ ಸ್ಮಾಲ್ ಬೀಡ್ಸು ಮತ್ತು ಉದ್ದ ಇರುವಂಥ ಬೀಡ್ಸು ಈ ರೀತಿ 2 ಬೀಡ್ಸ್ನ ತೊಗೊಂಡ್ಬಿಟ್ಟು ನಾನು ಒಂದು ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ಟು ವಿಡಿಯೋ ಮಾಡೋಕ್ಕೋಸ್ಕರ ಈ ರೀತಿ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ಸ್ಯಾರಿಗೆ ಹಾಕ್ಕೋಬೇಕಾದ್ರೆ ನೀಟಾಗಿ ಒಂದು ಸ್ಟೆಪ್ಪು ಕ್ರೋಶನ ಹಾಕ್ಕೊಂಡ್ಬಿಟ್ಟು ಮಂಚದ ಮೇಲೆ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಕೂತ್ಕೊಂಡು ನೀವು ಆರಾಮಾಗಿ ಟಿಚ್ಚನ್ನು ಹಾಕ್ಕೋಬೋದು. ತುಂಬ ಈಸಿಯಾದಂಥ ಡಿಸೈನ್ ಅಂತಲೇ ಹೇಳ್ಬೋದು.
ತುಂಬ ಗ್ರ್ಯಾಂಡಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದನ್ನು ನೀವು ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ಬಾಲ್ ಚೈನ್ ಅಥವಾ ಸ್ಟೋನ್ಲೆಸ್ನ ಹಾಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ. ಡಿಸೈನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಕಸ್ಟಮರ್ಗೆ ಹಾಕಿದ್ದೀನಿ ಈ ಡಿಸೈನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದು. ನೋಡಿ ಈ ರೀತಿ ಬರುತ್ತೆ. 6 ಡಬಲ್ ಕ್ರೋಶೆಯನ್ನು ಹಾಕಿದ್ದೀವಿ. 6 ಬೀಡ್ಸ್ ಬರೋದಿಲ್ಲ, ಯಾಕಂದರೆ ನಾವು ಸ್ಟಾರ್ಟಿಂಗಲ್ಲಿ ಚೈನ್ ಏನು ಹಾಕಿದ್ವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಆ ಚೈನ್ ತೊಗೊಂಬಿಟ್ಟು ಹಾಗೆ ಡಬಲ್ ಕ್ರೋಶೆ 7 ಡಬಲ್ ಕ್ರೋಶೆ ಥರ ಕೌಂಟ್ ಆಗುತ್ತಲ್ವ. ಬೀಡ್ಸ್ ಕೂಡ ಇಲ್ಲಿ 7 ಬೀಡ್ಸ್ಗಳು ಬರುತ್ತೆ. ಮತ್ತು ಸೇಮ್ ಲಾಸ್ಟಲ್ಲಿ ಕೂಡ ಈ ಥರ ಒಂದು ಬೀಡ್ಸ್ 7 ಬೀಡ್ಸು ಈ ಡಿಸೈನ್ ಕಂಪ್ಲೀಟಾಗಿ 7 ಬೀಡ್ಸು ಕೊಡುತ್ತೆ. ಇದು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲೇ ನಾವು 2 ಚೈನ್ ಹಾಕಿದ್ವಲ್ಲ, ಈ ಒಂದು 2 ಚೈನಲ್ಲಿ ಬ್ಯಾಕ್ ಸೈಡಲ್ಲಿ ದಾರನ ಹಾಕಿಬಿಟ್ಟು ಈ ಒಂದು ಬೀಡ್ಸನ್ನು ಎಂಡ್ ಮಾಡ್ತಾಯಿದ್ದೀನಿ ಈ ಡಿಸೈನಿಗೆ. ನೋಡಿ ಈ ಥರ ಬರುತ್ತೆ. ನಾನಿಲ್ಲಿ 2 ಚೈನ್ ಹಾಕಿದ್ನಲ್ಲ, 2 ಚೈನ್ ಹಾಕಿ ಲಾಕ್ ಹಾಕತ್ತಲ್ಲಿ ಈ ಒಂದು ಥ್ರೆಡ್ಡನ್ನು ಲಾಕ್ ಮಾಡ್ತಾಯಿದ್ದೀನಿ. ಈ ಒಂದು ಥ್ರೆಡ್ಡನ್ನು ಇಲ್ಲಿ ಲಾಕ್ ಹಾಕಿದ ಮೇಲೆ ಒಂದು ಈ ರೀತಿ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಒಂದು ಸಾಕು. ಈ ಕಡೆ ಒಂದು 2 ಚೈನ್ ಹಾಕಿದ ಮೇಲೆ ಇಲ್ಲಿ 4 ಚೈನ್ ಕುಚ್ಚುಗಳಿಗೆ ಹಾಕಿದ್ದೀನಲ್ಲ, ಈ 4 ಚೈನಿಂದ ಇಲ್ಲಿ ಏನು 4 ಚೈನ್ ಲಾಕ್ ಹಾಕಿದ್ದೀವಲ್ಲ ಈ ಒಂದು ಲಾಕಲ್ಲಿ ಬಂದುಬಿಟ್ಟು ದಾರನ ಈ ರೀತಿ ತೊಗೊಂಡ್ಬಿಟ್ಟು ಮತ್ತು ಈ ಒಂದು ದಾರನ ಇಲ್ಲಿ ಒಂದು ನಾಟ್ ಹಾಕ್ಕೊತೀನಿ. ಈ ರೀತಿ ನಾಟ್ ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಡಿಸೈನ್ಗೆ ಸೇಮ್ ಬೀಡ್ಸನ್ನ ಕಂಟಿನ್ಯೂ ಆಗಿ ಹಾಕ್ಕೊಳ್ಳೋದಕ್ಕೆ ದಾರ ಬಂದುಬಿಟ್ಟು ಇಲ್ಲಿ ಬ್ಯಾಕ್ ಸೈಡ್ ಈ ರೀತಿ ಡಬಲ್ ಕ್ರೋಶೆ ಇದೆಯಲ್ಲ, ಇದ್ರ ಮಧ್ಯೆ ಸ್ವಲ್ಪ ಈ ರೀತಿ ಪಾಸ್ ಮಾಡ್ಕೊಳ್ಳಿ. ದಾರನ ಈ ರೀತಿ ಎಳ್ಕೊಂಬಿಟ್ಟು ಮತ್ತು ಇಲ್ಲಿ ಏನು ನಾವು ಚೈನ್ ಹಾಕಿದ್ವಲ್ಲ ಇಲ್ಲಿದ್ದ ನೀವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು, ನೀಟಾಗಿ ಬರುತ್ತೆ. ಮತ್ತು ಸೇಮ್ ಒಂದು ನಾಟ್ ಹಾಕ್ಕೊತೀನಿ. ಫಸ್ಟು ಒಂದು ಗಂಟನ್ನು ಹಾಕ್ಕೊಂಬಿಡಿ. ಒಂದು ಗಂಟೆ ಹಾಕ್ಕೊಂಬಿಟ್ಟು ಸೇಮ್ ಈ ರೀತಿ ಬೀಡ್ಸನ್ನ ನೀವು ಪೋಣಿಸ್ಬೇಕಾಗತ್ತೆ. ಈ ರೀತಿ ಪ್ರತಿಯೊಂದನ್ನು ಈ ರೀತಿ ಹಾಕ್ಕೊಂಬಿಟ್ಬಿಟ್ಟು ನೋಡಿ ಡಿಸೈನ್ ಅನ್ನೋದು ಈ ಥರ ಬರುತ್ತೆ. ಡಿಸೈನ್ ಬಂದುಬಿಟ್ಟು ಈ ಥರ ಬರುತ್ತೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕಿದೆ ನೀವು ಬಾಲ್ ಚೈನ್ ಅಥವಾ ಸ್ಟೋನ್ ಲೇಸನ್ನ ನೀವು ಇಲ್ಲಿ ಗಮ್ಮನ್ನು ಹಾಕಿದಾಗ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಡಿಸೈನ್ ಬಂದುಬಿಟ್ಟು ಕ್ರಾಸಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಈ ಡಿಸೈನ್ ಬಂದುಬಿಟ್ಟು. ನಾನು ಕ್ರಿಸ್ಟಲ್ ಬೀಡ್ಸ್ನ ಬಳಸಿದ್ದೀನಿ ಇಲ್ಲಿ. ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಇಲ್ಲಿ ಒಂದು ಫ್ಲವರ್ ಬೀಡ್ಸ್ನ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅನ್ನೋದು. ಸೊ ನಾನು ಈ ರೀತಿ ಇದು ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕ್ರಿಸ್ಟಲ್ ಬೀಡ್ಸನ್ನ ಹಾಕಿಬಿಟ್ಟು ತೋರಿಸಿದ್ದೀನಿ. ಸೊ ನಿಮಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಿ ಅಂದರೆ ಇಲ್ಲಿ ನೀವು ಸೇಮ್ ಇದೆ ಗೋಲ್ಡ್ ಕಲರ್ ಬೀಡ್ಸ್ನ ಬಳಸಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಟೋನ್ ಬೀಡ್ಸು ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಬೀಡ್ಸನ್ನ ಹಾಕ್ಕೊಳ್ಳಿ. ಲುಕ್ ಅನ್ನೋದು ಬೀಡ್ಸ್ ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ. ಸೊ ಫೈನಲ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಡಿಸೈನ್ ಬಂದುಬಿಟ್ಟು ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಫ್ರೆಂಡ್ಸ್. ಕುಚ್ಚು ಹಾಕಿದ್ದೀನಿ ನೋಡಿ. ಕುಚ್ಚು ಹಾಕಿದ ಮೇಲೆ ಡಿಸೈನ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ನಾನು ಗೋಲ್ಡು ಮತ್ತು ರೆಡ್ಡು 2 ಕಲರಲ್ಲಿ ಒಂದೊಂದು ಕುಚ್ಚನ್ನ ಹಾಕಿದ್ದೀನಿ. ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಸೀರೆಗೆ ಟ್ರೈ ಮಾಡಿ. ಸೀರೆಗೆ ಹಾಕಿದಾಗ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಡಿಸೈನ್ ಬಂದುಬಿಟ್ಟು ತುಂಬ ಈಸಿಯಾಗಿ 2 ಸ್ಟೆಪ್ಪಲ್ಲಿ ನೀವು ಆರಾಮಾಗೆ ಹಾಕೋಬೋದು. ಓಲ್ಡ್ ಡಿಸೈನ್ ನ್ಯೂ ಲುಕ್ ಅಂತಲೇ ಹೇಳ್ಬೋದು. ಹಾಕೋದು ಮೆಥಡು ಓಲ್ಡೇ. ಕ್ರಾಸಲ್ಲಿ ತುಂಬ ಸುಮಾರು ಡಿಸೈನ್ಗಳಿದೆ, ತುಂಬ ವೆರೈಟೀಸ್ ಕೂಡ ಇದೆ. ಸೊ ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 450 ರುಪೀಸ್ ತೊಗೋಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ. ನಾನು ಕಸ್ಟಮರ್ಗೆ ಹಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಆಗಲ್ಲ ನನ್ನ ಕಸ್ಟಮರ್ ಬಂದು ಸ್ಯಾರಿ ಕೇಳಿದಾಗ ನಾನು ಈ ರೀತಿ ಫೋಟೋಸ್ನ ರೆಡಿ ಇಟ್ಕೊಂಡಿದ್ದೆ. ಈಗ ಫೋಟೋ ತೋರಿಸೋದಿಲ್ಲ, ಅವರೇ ನನ್ನ ಮೇಲೆ ಬಿಟ್ಟು ಹೋಗ್ತಾರೆ. ಕೆಲವೊಬ್ಬರು ಕೇಳ್ತಾರೆ, ಫೋನಲ್ಲೇ ತೋರಿಸ್ಬಿಡ್ತೀನಿ. ಸೊ ಅವಾಗ ಈ ರೀತಿ ಎಲ್ಲ ಟಚ್ ಸ್ಕ್ರೀನ್ ಫೋನ್ಗಳು ಇರ್ತಿರಲಿಲ್ಲ ಜಾಸ್ತಿ. ಸೊ ಹಂಗಾಗಿ ನಾನು ಈ ರೀತಿ ಫೋಟೋಗಳನ್ನ ಇಟ್ಕೊಳ್ತಾ ಇದ್ದೆ ತೋರಿಸೋದಕ್ಕೆ.
ಫಸ್ಟ್ ನಾನು ಹಾಕಿದ್ದೆ, ಫಸ್ಟ್ ಟೈಮ್ ಹಾಕಿದ್ದೆ ಈ ಡಿಸೈನ್ ಬಂದುಬಿಟ್ಟು ನೋಡಿ ಈ ರೀತಿ ಬಂದಿದೆ ಸ್ಯಾರಿಗೆ ಹಾಕಿರೋದು. ಇವತ್ತು ಸ್ಯಾರಿಗೆ ಹಾಕಿಲ್ಲ, ಹಂಗಾಗಿ ಫೋಟೋ ತೋರಿಸಿದ್ದೀನಿ. ಸೊ ಸ್ಯಾರಿ ಫುಲ್ ಹಾಕಿದರೆ ನಾನು ಸ್ಯಾರಿ ಫುಲ್ ತೋರಿಸ್ತಾ ಇದ್ದೆ. ಸೊ ಬಟ್ಟೆಗೆ ಇವತ್ತು ಸ್ವಲ್ಪ ಹಾಕಿಬಿಟ್ಟು ತೋರಿಸಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.